ಓ ನಮಃ ಶಿವಾಯ. ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಹಾಯ್, ಎಲ್ಲರಿಗೂ ನಮಸ್ತೆ. ನೀವು ಏನು ಆದರೂ ಮೊದಲನೇ ಬಾರಿ ನನ್ನ ಚಾನಲ್ಗೆ ಹೊಂಟಿದ್ರೆ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೇನೆ ರೀ. ಈ ವಿಡಿಯೋ ಒಳಗೆ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಬಂತ್ರಿ. ನೀವು ಏನು ಇದು ದೇವಸ್ಥಾನ ನೋಡ್ಲತ್ತಿರಲ್ರಿ, ಇದು ಊರು ಒಳಗೆ ಇರುವಂಥ ದೇವಸ್ಥಾನ. ಅಂದ್ರೆ ಗಾಣಗಾಪುರ ಒಳಗೆ ಇರುವಂಥ ದೇವಸ್ಥಾನ. ಇಲ್ಲಿ ಪ್ರತಿದಿನ ನಿತ್ಯ ಮಧ್ಯಾಹ್ನ 12 ಗಂಟೆಗೆ ಪೂಜೆ ಆಗ್ತದೆ ರೀ. ಅಂದ್ರೆ ದತ್ತಾತ್ರೇಯ ಸ್ವಾಮಿ ಪೂಜೆ ಆಗಬೇಕು, ಏನು ಆಗ್ತದ ಹೇಳಿದ್ರೆ ಒಳಗಡೆ ಪೂಜೆ ನಡೆದ್ರೆ ಹೊರಗೆ ಕೆಲವೊಂದು ಪೀಡೆ ಪಿಶಾಚಿಗಳು ಏನು ಅಂತಾರಲ್ಲ ರೀ, ದೇವ ಹಿಡಿದು ಅಂತಾರಲ್ಲ ರೀ, ಅವರೆಲ್ಲ ಏನು ಮಾಡ್ತಾರೆ ಏನು ಹೇಳಿದ್ರಿ ಆಟೋಮೆಟಿಕ್ಲಿ ದೇವ್ರದ್ದು ಪೂಜೆ ಆಗ್ಬೇಕಂದ್ರೆ ಹೊರಗೆ ಬರ್ತಾವ ಅಂತ ದೇವಗಳು ಎಲ್ಲ ಶೋ ಟೈಮ್ನಾಗ ಮನುಷ್ಯರು ಕುಣಿದು ಆ ಟೈಮ್ನಾಗ ಅವ್ರದ್ದು ಪೀಡೆ ಮತ್ತು ಏನು ದೆವ್ವಗಳು ಏನು ಇರ್ತಾವಲ್ಲ ಅನಿಷ್ಟಗಳು ಎಲ್ಲನೂ ದೂರ ಆಗ್ತವ ಅಂತ ಹೇಳಿ ನಂಬಿಕೊಂಡು ಬಂದಾರೆ. ತೋರ್ಸೋ ಥರ ನೀವು ಇಲ್ಲಿ ನೋಡ್ಬೋದ್ರಿ. ಈ ನೀವು ಏನು ಇದು ಗಿಡ ನೋಡ್ಲತ್ತಿರಲ್ಲ ದೇವಸ್ಥಾನಕ್ಕೆ ಹತ್ತಿ, ಇದು ಒಂದು ಬ್ರಹ್ಮರಾಕ್ಷಸಿ ಗಿಡ ಅದ. ಬ್ರಹ್ಮರಾಕ್ಷಸಿ ಗಿಡ ಅಂದ್ರೆ ಏನು ಅಂತ ಹೇಳಿದ್ರಿ, ಬ್ರಹ್ಮರಾಕ್ಷಸಿ ಗಿಡದ ರೂಪದ ಒಳಗೆ ಮಾಡಿ ದತ್ತಾತ್ರೇಯ ಸ್ವಾಮಿ ಇಟ್ಟಿದ್ದನಂತ್ರಿ. ಶೋ ಅದರ ಸಲುವಾಗಿ ಇದಕ್ಕೆ ಬ್ರಹ್ಮ ರಾಕ್ಷಸ ಗಿಡ ಅಂತ ಹೇಳಿ ಕರೀತಾರೆ. ಇದು ಸುತ್ತಮುತ್ತ ನೋಡ್ಲಿಕ್ಕೆ ಕಂಡ್ರೆ ಭಾಳಷ್ಟು ಪಾಳಿ ಐತ್ರಿ. ಶೋ ಒಳಗೆ ಮೊಬೈಲ್ ಅಲೌ ಇರ್ಲಾರ್ದಕ್ಕೆ ಕಾರಣ ನಾ ವಿಡಿಯೋ ಮಾಡ್ಲಿಕ್ಕೆ ಒಳಗೆ ಆಗಲಿಲ್ಲ ರೀ. ಇದು ಮುಗಿಸ್ಕೊಂಡು ಇವತ್ತು ಸಂಗಮಕ್ಕೆ ಹೋಗ್ತೀನಿ. ಸಂಗಮ ಅಂದ್ರೆ ಏನು ಅಂತ ಹೇಳಿದ್ರೆ ಎರಡು ನದಿ ಕೂಡಿದಕ್ಕೆ ಸಂಗಮ ಅಂತ ಹೇಳಿ ಕರೀತಾರ್ರಿ. ಶೋ ಈ ಸಂಗಮ ಒಳಗೆ ದೇವರು ಸ್ನಾನ ಮಾಡಿ ಬಂದು 12 ಗಂಟೆಗೆ ಅಲ್ಲಿ ದೇವಸ್ಥಾನ ಪೂಜೆ ನಡೆಸ್ತೀವ್ರಿ. ಶೋ ಅದೇ ಕಾರಣದಿಂದ ಇಲ್ಲಿ ಏನು ಆಗ್ತದ ಅಂತ ಹೇಳಿದ್ರಿ, ಪ್ರತಿನಿತ್ಯ 12 ಗಂಟೆಗೆ ಮಾತುಕತೆ ನಡೀತದ. ಭಾಳಷ್ಟು ಮಹತ್ವ ಕೊಟ್ಟರ ಮಾತುಕರಿಗೆ. ಅಂದ್ರೆ ದೇವರ ಭಿಕ್ಷೆ ಬೇಡುವುದು ರೂಪದಾಗ ಬಂದು ಅನ್ನ ತಗೊಂಡು
ಪ್ರಸಾದ ಸೇವಿಸ್ತಾರ ಅಂತ ಹೇಳಿ ಇಲ್ಲಿ ಭಿಕ್ಷೆ ಬೇಡುವುದು ಒಂದು ಥರ ಯಾವ ರೀತಿ ಅಂತ ಹೇಳಿದರೆ ಅಂದ್ರೆ ದೇವ್ರ ಭಿಕ್ಷೆ ಬೇಡುವುದು ಅಂತ ಹೇಳಿದ್ರೆ ಒಂದು ಪ್ರಸಾದ ಸೇವೆ ಮಾಡ್ಲಾಕ ಒಂದು ಭಾಳಷ್ಟು ಪ್ರಾಮುಖ್ಯತೆ ಕೊಟ್ರ. ಸೊ ಇದು ಏನು ನೋಡ್ತಿರಲ್ಲ, ಇದು ತೋರ್ಸತ್ತಾರ, ನೀವು ಇಲ್ಲಿ ನೋಡ್ಬೋದ್ರಿ. ಕಾಣತ್ತೆ ನೋಡ್ರಿ. ಪ್ರಸಾದ ಕೊಟ್ರಿ, ಭಾರಿ ಐತ್ರಿ, ತುಂಬ ಧನ್ಯವಾದಗಳು. ನಾನು ಸ್ವೀಕರಿಸ್ದೋ. ಶರಣ ಶರಣಾರ್ಥಿ. ಹಾಂ, ಇದೇನು ನೋಡ್ಲತ್ತಿರಲ್ರಿ, ಇದೇನು ಔದಂಬಿ ಗಿಡ ಅಂತ ಹೇಳಿ ಇಲ್ಲಿ ಪ್ರತಿದಿನ ಸ್ವಾಮಿ ಸ್ನಾನ ಮಾಡಿಕೊಂಡು ಜಪ ಮಾಡ್ತಾರ ಅಂತ ಇಲ್ಲಿ ಕುಂತು ಶೋ. ಅದರ ಸಲುವಾಗಿ ಇದುವರೆಗೆ ಇಲ್ಲಿ ಪೂಜಾ ಪುನಸ್ಕಾರ ನಡೆಸ್ಕೊಂಡು ಹೊಂಟಾರ. ಇದೇ ಗಿಡದ ತಳಗ ಒಬ್ಬರು ಏನು ಮಾಡ್ತಾರ ಅಂತ ಹೇಳಿದ್ರೆ ದೇವ್ರದ್ದು ಜೀವನ ಚರಿತ್ರೆ ಓದೋದು ಕುಂತು ಅವರ ಎಲ್ಲ ಪುಸ್ತಕಗಳ ಇಲ್ಲಿ ಓದ್ಕೋತ ಕುಂದಿರ್ತಾರ್ರಿ. ಇದಕ್ಕೊಂದು ಬಹಳಷ್ಟು ಪ್ರಾಮುಖ್ಯತೆ ಇಲ್ಲಿ ಕೊಟ್ರ. ಹಾಂ, ನದಿ ಬಗ್ಗೆ ಹೇಳಬೇಕು, ಸಂಗಮ ಬಗ್ಗೆ ಹೇಳಬೇಕು ಅಂದ್ರೆ ಚಳಿಗಾಲ ನೀರು ಇದ್ದು ಶೋ ಬಾಕಿ ಮಳೆಗಾಲದಾಗ ಭಾಳಷ್ಟು ನೀರು ಇರ್ತಾವ. ಶೋ ಇದು ನೋಡತ್ತಿರಲ್ಲ, ಚಳಿಗಾಲದಾಗ ನೀರು ಭಾಳ ಜಾಸ್ತಿ ಇರ್ತಾವ್ರಿ. ಶೋ ಇದು ನೋಡತ್ತಿರಲ್ಲ, ದತ್ತ ಮಹಾರಾಜ ದೇವಸ್ಥಾನ ಅದ. ಇಲ್ಲಿ ಬಹಳಷ್ಟು ನೋಡಕ್ಕೆ ಕಾಣಿಸ್ತದಲ್ಲ, ಅಂದ್ರೆ ಹಳ್ಳ ನದಿಗಳು ಎಲ್ಲ ಮಾರಾಟಕ್ಕೆ ಇಲ್ಲಿ ಇರ್ತಾವೆ. ಭಾಳಷ್ಟು ದೂರ ಮಂದಿ ಬರ್ತಾರೆ ಇಲ್ಲಿ. ಹಾಂ, ಅದು ಅಲ್ಲದೆ ಇಲ್ಲಿ ಒಂದು ಭಸ್ಮದ ಗುಡ್ಡ ನೋಡಕ್ಕೆ ಕಾಣಿಸ್ತದ್ರಿ. ಇಲ್ಲಿ ಒಂದು ಬ್ರಹ್ಮ ರಾಕ್ಷಸ ಸಂಹಾರ ಮಾಡಿದರು ಅಂತ ದತ್ತ ಮಹಾರಾಜರು ಅಂದ್ರೆ ಸಲುವಾಗಿ ಇದಕ್ಕೆ ಭಸ್ಮದ ಗುಡ್ಡ ಅಂತ ಹೇಳಿ ಕರೀತಾರ್ರಿ. ಎಂದಿಗೂ ಇಲ್ಲಿ ಪೂಜಾ ಆಗ್ತಾವ ಮತ್ತು ಇಲ್ಲಿ ಇರೋಂಥ ಮಣ್ಣಿಗೆ ಏನು ಅಂತಾರೆ ಹೇಳಿದ್ರಿ, ಒಂದು ಭಸ್ಮದ ರೂಪದ ಒಳಗೆ ಹಚ್ಕೋತಾರ. ಅಂದ್ರೆ ಇವತ್ತಿ ರೀತಿ ಹಚ್ಕೋತಾರಲ್ರಿ, ಅಂದ್ರೆ ಒಳಗೆ ಔಷಧಿ ಗುಣ ಅಂತ ಹೇಳಿ ನಂಬಿಕೊಂಡು ಬಂದಾರ್ರಿ. ಅದು ಆದಮೇಲೆ ಇಲ್ಲಿ ಮನೆಗೆ ಕೂಡ ತಗೊಂಡು ಹೋಗ್ತಾರ್ರಿ ಮಣ್ಣು. ಅಂದ್ರೆ ಎದ್ರ ಸಲುವಾಗಿ ಅಂತ ಹೇಳಿದ್ರಿ, ಯಾವುದೇ ರೀತಿ ರೋಗ ಇದ್ದರೂ ಕೂಡ ಅಂದ್ರೆ ಅದರಲ್ಲಿಂದ ಹರಣ ಆಗ್ತಾವ, ಕೇರ್ ಆಗ್ತಾವ. ಒಂದು ಕಾರಣದಿಂದ
ಗುಡ್ಡ 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 ಹೋಗಿ ಇಲ್ಲಿ ಪೂರಾ ನೆಲಸಮ ಆಗಿ ಬಿಟ್ಟದ ಭಸ್ಮದ ಗುಡ್ಡ. ಅವತ್ತು ಹೋಗಿದ್ದಾರೆ, ನಾವು ಹೋಗಿ ತೊಗೊಂಡು ಬಂದು ಪ್ರಸಾದ ರೀ ಭಸ್ಮದ ಗುಡ್ಡ. ತುಂಬ ಧನ್ಯವಾದಗಳು, ಶುಭವಾಗಲಿ. ಶರಣ ಶರಣಾರ್ಥಿ. ನೀವು ಹೋಗಿ ಬನ್ನಿ, ಶುಭವಾಗಲಿ. ಶರಣ ಶರಣಾರ್ಥಿ.